ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕರ್ಟ್ ಏನಿದೆ ಅದನ್ನು ಮೇಲ್ಗಡೆ ಸೊಂಟದ ಕಡೆ ಎಲಾಸ್ಟಿಕ್ ಏನಿರುತ್ತೆ ಅಲ್ಲಿ ಆಲ್ಟ್ರ್ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಬ್ಬರು ಕಸ್ಟಮರು ಸ್ಕರ್ಟನ್ನು ಕೊಟ್ಟಿದ್ದಾರೆ, ಅದು ತುಂಬ ಟೈಟ್ ಆಗತ್ತಂತೆ ಅವರಿಗೆ. ಹಾಗಾಗಿ ಆಲ್ಟ್ರ್ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಎಲ್ಲರೂ ನೋಡಿ, ಇಲ್ಲಿ ಒಂದು ಅಳತೆದು ಸ್ಕರ್ಟ್ ಇದೆ. ಆ ಅಳತೆ ಪ್ರಕಾರ ಇಷ್ಟು ಟೈಟು ಕಾಣಿಸ್ತಾ ಇದೆ, ಇಷ್ಟು ಲೂಸ್ ಮಾಡಬೇಕೀಗ ನಾನು. ಸೊ ಈ ಒಂದು ಅಳತೆ ಪ್ರಕಾರ ನಾವು ಒಂದು 6 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು 7 ಇಂಚು ಎಲಾಸ್ಟಿಕ್ನ ಆ್ಯಡ್ ಮಾಡಬೇಕಾಗಿದೆ. ಹಾಗಾಗಿ ಈ ಎಲಾಸ್ಟಿಕ್ ಹಾಕಬೇಕು ಅಂದರೆ ನಾವು ಈಗ ಮೊದಲು ಫ್ರಂಟ್ ಸೈಡ್ ಲಾಡಿನೂ ಕೊಟ್ಟಿದ್ದಾರೆ. ಸೊ ಆ ಒಂದು ಭಾಗದಿಂದ ಎಲಾಸ್ಟಿಕ್ ಹೊರಗೆ ಬರೋದಿಲ್ಲ, ಯಾಕೆಂದರೆ ಎಲಾಸ್ಟಿಕ್ ಮೇಲೆ ಹೊಲಿಗೆನ ಹಾಕಿರ್ತಾರೆ. ಹಾಗಾಗಿ ನಾವು ಹೊಲಿಗೆ ಏನಿದೆ ಅದನ್ನು ನಾವು ಬಿಚ್ಕೋಬೇಕು. ಆ ಲಾಡಿ ಏನಿದೆ ಸೆಂಟ್ರಿಂದ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು 3-4 ಇಂಚು ಮತ್ತು ರೈಟ್ ಸೈಡಲ್ಲೂ ನಾವು 3-4 ಇಂಚು ಬಿಚ್ಕೋಬೇಕು. ಇಲ್ಲಿ 3 ಹೊಲಿಗೆ ಅವರು ಬಿಟ್ಟಿದ್ದಾರೆ. ಸೊ ಅದಿಷ್ಟು ನಾನೀಗ ಬಿಚ್ಕೊತೀನಿ. ದಾರ ಏನಿದೆ 3 ಸೈಡು ಬಿಟ್ಟಿದ್ದಾರೆ, ಮೇಲೆ ಮಧ್ಯ ಕೆಳಗೆ. ಹಾಗಾಗಿ ಸೊ ಅದನ್ನು ಎಲಾಸ್ಟಿಕ್ಕಿಂದು ಬಿಚ್ಕೊಳ್ಳೋದು ಸ್ವಲ್ಪ ಕಷ್ಟ. ನೋಡಿ, ಫುಲ್ಲು ಹೊರ ಬರೋದಿಲ್ಲ ಅದು, ಯಾಕಂದರೆ ಇನ್ನೂ 2 ಹೊಲಿಗೆ ಮೇಲೆ ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು ಪೂರ್ತಿಯಾಗಿ ರಿಮೂವ್ ಮಾಡಿಕೊಂಡ್ರೆ ಮಾತ್ರ ಅದು ಎಲಾಸ್ಟಿಕ್ ಅನ್ನೋದು ಹೊರಗೆ ಬರುತ್ತೆ. ಈಗ ನೋಡಿ, ಮಧ್ಯಭಾಗದಿಂದ ಎಳೆದಾಗ ಅದು ಹೊರಗಡೆ ಬಂತು. ಸೊ ಇದನ್ನು ನಾನೀಗ ಕಟ್ ಮಾಡ್ಕೊತೀನಿ. ಮಧ್ಯಭಾಗದಲ್ಲಿ ಜಾಯಿಂಟ್ ಮಾಡಿದ್ದಾರೆ ಅವರು, ಹಾಗಾಗಿ ನಾನು ಫಸ್ಟ್ ಅದು ಜಾರ್ಕೊಳ್ಳದೆ ಇರಲಿ ಅಂತ ಕಟ್ ಮಾಡಿದ ತಕ್ಷಣ ಎಲಾಸ್ಟಿಕ್ಕು ಒಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಪಿನ್ನನ್ನು ನಾನು ಹಾಕೊತಾ ಇದ್ದೀನಿ, ಬಟ್ಟೆ ಪ್ಲಸ್ ಎಲಾಸ್ಟಿಕ್ ಈ ಕಡೆ ಮತ್ತು ಆ ಕಡೆ. ಸೊ ಈ ರೀತಿ ನಾವು ಜಾಯಿಂಟ್ ಏನಿದೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಆವಾಗಲೇ ಹೇಳಿದ್ನಲ್ವ, 7 ಇಂಚಿನ ಎಲಾಸ್ಟಿಕ್ಕನ್ನ ನಾನು ತೊಗೊಂಡಿದ್ದೀನಿ, ಯಾಕಂದರೆ 3 ಇಂಚು 6 ಇಂಚಷ್ಟವರೆಗೆ ಲೂಸ್ ಬೇಕಾಗಿದೆ. ಹಾಗಾಗಿ ನಾನು 7 ಇಂಚಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ, ಅಂದರೆ ಒಂದ್ರ ಮೇಲೆ ಒಂದು ಇಟ್ಟು ಇಲ್ಲಿ ಎಲಾಸ್ಟಿಕ್ನ ಜಾಯಿಂಟ್ ಮಾಡಬೇಕು. ಯಾವಾಗಲೂ ಅಷ್ಟೇ, ಎಲಾಸ್ಟಿಕ್ನ ಒಂದ್ರ ಮೇಲೆ ಒಂದು ಈ ಥರ ಇಟ್ಕೊಂಡೆ ಹೊಲಿಬೇಕು. ಇಲ್ಲಾಂದರೆ ಮಾಮೂಲಿ ಬಟ್ಟೆ ಜಾಯಿಂಟ್ ಮಾಡಿ ಹೊಲಿತೀವಲ್ಲ, ಆ ಥರ ಹೊಲಿಯೋಕೆ ಹೋದರೆ ಅದು ದಪ್ಪ ಆಗುತ್ತೆ. ಹಾಗಾಗಿ ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ನಾವು 2-3 ಹೊಲಿಗೆ ಗಂಟು ಹೊಲಿಗೆಯಲ್ಲೇ ಎಂಡಲ್ಲಿ ನಾವು ಬಿಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತದು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ಎಡ್ಜ್ ಏನಿದೆ ಅದೇ ರೀತಿ ಫಸ್ಟ್ ಏನು ಜಾಯಿಂಟ್ ಮಾಡಿದ್ವಿ ಒಂದ್ರ ಮೇಲೆ ಒಂದು ಇಟ್ಟು ಅದೇ ರೀತಿ ನಾವು ಜಾಯಿಂಟನ್ನು ಮಾಡಬೇಕಾಗತ್ತೆ. ಸೊ ಎಲಾಸ್ಟಿಕ್ಕು ಬಟ್ಟೆ ಹೊಲ್ದಂಗೆ ಹೊಲಿಯೋದಕ್ಕೆ ಆಗಲ್ಲ, ಅದು ಒಂದ್ರ ಮೇಲೆ ಒಂದಿಟ್ಟು ಹೊಲಿದ್ರೇ ಸಮಾನಾಗಿ ಅದು ಏನು ಒತ್ತೋದಿಲ್ಲ, ಅದು ಹೊಟ್ಟೆಗೆ ಒತ್ತೋದಿಲ್ಲ. ಹಾಗಾಗಿ ಈ ರೀತಿನೇ ಇಟ್ಟು ಹೊಲಿತಾರೆ ಎಲ್ಲರೂ. ಸೊ ನಾನು ಕೂಡ ಅದೇ ಮೆಥಡ್ನ ಇಲ್ಲಿ ಫಾಲೋ ಮಾಡಿದ್ದೀನಿ. ಈಗ ಪಿನ್ ಏನು ಹಾಕಿದ್ದೆ ಜಾರಬಾರ್ದು ಅಂತ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಈ ರೀತಿ 2 ಸೈಡ್ ಎಳೆದಾಗ ನೋಡಿ ಫ್ರೆಂಡ್ಸ್, ಈ ನೀಟಾಗಿ ಒಳಗೆ ಎಲಾಸ್ಟಿಕ್ ಹೋಗಿ ಕುತ್ಕೊಂತು. ಹಾಗೆ ಈಗ ಅಳತೆ ನೋಡ್ತಾ ಇದ್ದೀನಿ ಸರಿಯಾಗಿ ಬಂದಿದೆಯೋ ಇಲ್ವೋ ಅಂತ. ನೋಡಿ ಫ್ರೆಂಡ್ಸ್, ಈಗ ಅಳತೆ ಪ್ರಕಾರನೇ ಕರೆಕ್ಟಾಗಿ ಅದು ಬಂದಿದೆ. ಕೆಲವು ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ ಎಲ್ಲ ಥರ ಡ್ರೆಸ್ಸಸ್ ಹಾಕಬೇಕು ಅಂತ. ಅದೇ ರೀತಿ ಈಗ ಯಂಗ್ಸ್ಟರಿಂದ ಹಿಡಿದು ಓಲ್ಡ್ ಏನಿದ್ದಾರೆ ಲೇಡೀಸು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಡ್ರೆಸ್ಗಳನ್ನು ಹಾಕೋಕ್ಕೆ. ಸೊ ಇಲ್ಲಿ ಕೊಟ್ಟಿರೋವಂಥವ್ರು ಸ್ವಲ್ಪ ಏಜ್ ಆದವ್ರೆ, ಅವರಿಗೂ ಸೊಂಟ ಏನಿದೆ ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಅವರು ಈ ಎಲಾಸ್ಟಿಕ್ ಅನ್ನೋದು ಅವರಿಗೆ ಬಿಗಿತಾ ಇತ್ತು. ಹಾಗಾಗಿ ನಮ್ಮ ಹತ್ರ ಆಲ್ಟ್ರ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಆಲ್ಟ್ರ್ ಮಾಡಿದರೆ ಅದು ಗೊತ್ತೇ ಆಗೋದಿಲ್ಲ, ಆಲ್ಟ್ರ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ನಾವು ಲಾಸ್ಟಿಗೆ ಫಿನಿಶಿಂಗ್ ಅನ್ನೋದು ಕೂಡ ಕೊಡಬೇಕಾಗತ್ತೆ. ಈಗ ನಾನೇನು ಓಪನ್ ಮಾಡಿದ್ದೆ ಆ ಪ್ಲೇಸನ್ನು ನಾನೀಗ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಆಮೇಲೆ ಅದು ಬಟ್ಟೆ ಯಾವ ಕ್ಲಾತ್ ಇರುತ್ತೆ, ಯಾವ ಕಲರ್ ಇರುತ್ತೆ ಅದೇ ಕಲರ್ ದಾರನೇ ನಾವು ಯೂಸ್ ಮಾಡಬೇಕಾಗತ್ತೆ. ಆವಾಗ ಅದು ಆರ್ಡ್ರ್ ಮಾಡೋದು ಒಂಚೂರು ಕೂಡ ಗೊತ್ತಾಗೋದಿಲ್ಲ. ಸೊ ನಾನು ಯಾವ್ಯಾವ ದಾರ ರಿಮೂವ್ ಮಾಡಿದ್ದೆ ಆ ಪ್ಲೇಸಿಂದನೇ ನಾನೀಗ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಯಾವಾಗಲೂ ಗಂಟೊಲಿಗೆ ಮಾತ್ರ ಮಿಸ್ ಮಾಡಬಾರ್ದು. ಗಂಟೊಲಿಗೆಯಿಂದ ನಾವು ಮತ್ತೆ ಅದು ಬಿಚ್ಕೊಳೋದಿಲ್ಲ, ಹಾಗಾಗಿ ಗಂಟೊಲಿಗೆನ ಹಾಕೋಬೇಕು. ಯಾಕೆ ಈಗ ಪದೇ ಪದೇ ಹೇಳ್ತೀನಿ ಅಂದರೆ, ಯಾವುದೇ ಒಂದು ಕೆಲಸ ನಾವು ಕಂಪ್ಲೀಟ್ ಮಾಡಿದ ಮೇಲೂ ಅದು ಮತ್ತೆ ಎಲ್ಲ ದಾರ ಎಲ್ಲ ಆಚೆ ಬಂದು ಹಾಳಾಗಿರೋ ಥರ ಕಾಣಬಾರ್ದು. ಹಾಗಾಗಿ ಗಂಟೊಲಿಗೆ ಹಾಕೋದ್ರಿಂದ ಅದು ದಾರ ಎದಳೋದಿಲ್ಲ, ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ. ಹಾಗಾಗಿ ಗಂಟೊಲಿಗೆನ ಹಾಕೋಬೇಕು. ಆಮೇಲೆ ಎಲಾಸ್ಟಿಕ್ ಮೇಲೆ ಯಾಕೆ ಹೊಲಿಗೆ ಬಿಡ್ತಾರೆ ಅಂತಂದರೆ, ಅದು ಒಳಗಡೆ ಮಡ್ಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೊಲಿಗೆ ಹಾಕ್ತಾ ಇದ್ದರೆ ಮಡ್ಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೊಲಿಗೆ ಮತ್ತು ಏನು ಬಟ್ಟೆ ಮತ್ತು ಎಲಾಸ್ಟಿಕ್ ಮೇಲೆ ಬೀಳೋದ್ರಿಂದ ಹೊಲಿಗೆ ಅದು ಒಳಗಡೆ ಮಡ್ಚ್ಕೊಳೋದಿಲ್ಲ, ಸೀದಾ ಏನು ಇರುತ್ತೆ ಅದೇ ಥರನೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಫಸ್ಟು ಬಿಚ್ಚಿರೋವಂಥ ಹೊಲಿಗೆನೇ ಮತ್ತೆ ನಾನು ಹಾಕ್ತಾಯಿದ್ದೀನಿ. ಅದು ಫಸ್ಟಿಗೆ ಯಾವ ರೀತಿ ಫಿನಿಶಿಂಗ್ ಇತ್ತೋ ಅವ್ರು ತೊಗೊಂಡಾಗ ಅದೇ ರೀತಿ ಫಿನಿಶಿಂಗು ನಾವು ಲಾಸ್ಟಿಗೆ ದಾರ ಹೊಲಿಗೆ ಹಾಕಿದ ಮೇಲೆ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತೀನಿ ಅದು ಯಾವ ರೀತಿ ಕಾಣುತ್ತೆ ಅಂತ. ಒಳಗಡೆ ಲಾಡಿ ಏನಿದೆ ಅದನ್ನು ಅದ್ರ ಮೇಲೆ ಹೊಲಿಗೆ ಬೀಳಬಾರ್ದು. ಆದಷ್ಟು ಅದನ್ನು ಜರುಗಿಸ್ಕೊಂಡು ಈ ರೀತಿ ನಾವು ಹೊಲಿಗೆನ ಬಿಡಬೇಕಾಗುತ್ತೆ. ಯಾಕಂದರೆ ಅದ್ರ ಮೇಲೆ ಹೊಲಿಗೆ ಬಿಟ್ಟರೆ ಅದನ್ನು ಎಳೆದುಬಿಟ್ಟು ಕಟ್ಟೋದಕ್ಕೆ ಬರಲ್ಲ, ಅದು ಹೊರಗಡೆ ದಾರ. ಹಾಗಾಗಿ ಆ ಒಂದು ಲಾಡಿ ಮೇಲೆ ಹೊಲಿಗೆನ ಬೀಳದೇ ಇರೋ ರೀತಿ ನಾವು ಸೈಡಲ್ಲಿ ಹೊಲಿಗೆನ ಹಾಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಫುಲ್ ಕಂಪ್ಲೀಟಾಗಿ ಹೊಲಿದಿದ್ದೀನಿ. ಈಗ ಈ ಸ್ಕರ್ಟು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಯಾವ ರೀತಿ ಫಿನಿಶಿಂಗ್ ಇತ್ತು ಅದೇ ರೀತಿ ಫಿನಿಶಿಂಗ್ ಇದೆ. ಈಗ ನೋಡಿ, ದಾರ ನೀಟಾಗಿ ಎಳಿಬೋದು. ಲಾಡಿ ನೀಟಾಗಿ ಎಳೆದ್ರೆ ಟೈಟಾಗೂ ಮಾಡ್ಕೊಬೋದು. ಎಲ್ಲೂ ಕೂಡ ಲಾಡಿ ಮೇಲೆ ಹೊಲಿಗೆ ಬಿದ್ದಿಲ್ಲ. ಸೊ ಈ ರೀತಿ ನಾವು ಹೊಲ್ಕೋಬೇಕಾಗತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.